Silhouettes of you are like a taunt. Never really know just what you want. With you I don't ever feel calm. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ರೀಸೆಂಟ್ಲಿ ಒಂದು ಬ್ರ್ಯಾಂಡ್ ಅಂತೂ ತುಂಬಾನೇ ಫೆಮಿಲಿಯರ್ ಆಗಿದೆ, ಅದು ಬಂದು ನಾಯ್ಸ್. ಎಸ್, ಈ ನಾಯ್ಸ್ ಅವರ TWS ಆಗಿರ್ಬೋದು, ಸ್ಮಾರ್ಟ್ ವಾಚಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಹೈ ಕ್ವಾಲಿಟಿನ ಅವರು ಮೇಂಟೈನ್ ಮಾಡ್ತಿರ್ತಾರೆ. ಆ್ಯಂಡ್ ನಾಯ್ಸ್ ಅವರು ನಾಯ್ಸ್ ಲ್ಯಾಬ್ ಅಂತ ಒಂದು ರಿಸರ್ಚ್ ಡೆವಲಪ್ಮೆಂಟ್ ಲ್ಯಾಬ್ನ ಕೂಡ ಓಪನ್ ಮಾಡಿದ್ದಾರೆ. ಈ ಲ್ಯಾಬಲ್ಲಿ ತುಂಬಾನೇ ಅವರು ಇನೋವೇಟಿವ್ ಪ್ರಾಡಕ್ಟ್ಸ್ನೆಲ್ಲ ರಿಸರ್ಚ್ ಮಾಡ್ತಾ ಇರ್ತಾರೆ. ಈ ಲ್ಯಾಬಿಂದ ಅಂತ ಒಂದು ಇನೋವೇಟಿವ್ ಪ್ರಾಡಕ್ಟ್ನ ಇವತ್ತು ನಾನು ಪರ್ಚೇಸ್ ಮಾಡಿದ್ದೀನಿ. ಅದು ಯಾವ್ದು ಗೊತ್ತಾ? ಈ ಗ್ಲಾಸಸ್. ಏನಪ್ಪ ಈ ಗ್ಲಾಸಸ್ಸಲ್ಲಿ ಏನು ಇನೋವೇಷನ್ ಇದೆ ಅಂತ ನೋಡ್ತಾ ಇದ್ದೀರಾ? ಎಸ್, ಇದು ಬಂದು ನಾರ್ಮಲ್ ಗ್ಲಾಸಸ್ ಅಲ್ಲ, ಇದು ಬಂದು ಒಂದು ಸ್ಮಾರ್ಟ್ ಗ್ಲಾಸಸ್. ಇದರಿಂದ ನಾವು ಕಾಲ್ಸ್ನ ಅಟೆಂಡ್ ಮಾಡ್ಬೋದು, ಸಾಂಗ್ಸ್ನ ಕೇಳ್ಬೋದು, ಆ್ಯಂಡ್ ವಾಯ್ಸ್ ಅಸಿಸ್ಟೆಂಟ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಅದು ಹೇಗೆ, ಅದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ಪ್ರೈಸ್ ಎಷ್ಟು, ಇದು ರಿಯಲಿ ವರ್ತ್ ನಾವು ಪರ್ಚೇಸ್ ಮಾಡೋದು, ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇನ್ನೇಂತಕ್ಕೆ ವೇಟ್ ಮಾಡೋದು? ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಆ್ಯಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ನಾಯ್ಸ್ ಅವರ ಫಸ್ಟ್ ಸ್ಮಾರ್ಟ್ ಗ್ಲಾಸಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ಅವ್ರು ಇಟ್ಟಿರೋ ಹೆಸರು ಏನು ಗೊತ್ತಾ? i1 ಸ್ಮಾರ್ಟ್ ಐವೇರ್ ಅಂತ. ಫೈನಲಿ ಹೆಸರು ಕರೆಕ್ಟ್ ಆಗಿ ಹೇಳಿದ್ದೀನಿ. ನಮಗೆ ಈ ಗ್ಲಾಸಸ್ 2 ವೇರಿಯಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ, ಒಂದು ಸ್ಕ್ವೇರ್ ಅಂಡ್ ರೌಂಡ್. ನಾನು ಸ್ಕ್ವೇರ್ ಶೇಪ್ ನ ಪರ್ಚೇಸ್ ಮಾಡಿದ್ದೀನಿ. ಪ್ರೈಸ್ ಬಂದು ನಮಗೆ 5,999 rupees ಇದೆ. ಎಸ್, ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ನನ್ಗೆ ಅನಿಸ್ತಿದೆ. ಬಟ್ ನೋಡೋಣ ಬನ್ನಿ, ಆ ಪ್ರೈಸ್ಗೆ ತಕ್ಕಂತೆ ಫೀಚರ್ಸ್ ಹಾಗೆ ಇದೆಯಾ, ಪರ್ಫಾರ್ಮೆನ್ಸ್ ಹೇಗಿದೆ ನೋಡೋಣ. ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ಕೂಡ ನೋಡ್ಬೋದು. ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಇದೊಂದು ಕೇಸ್ ನ ನೋಡ್ಬೋದು. ಇನ್ನೇನೇನಿದೆ ಬಾಕ್ಸ್ ಒಳಗಡೆ ಅಂತ ಚೆಕ್ ಮಾಡೋಣ ಬನ್ನಿ. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಸೊ ಈ ಪ್ಯಾಕೇಜ್ ಏನಿದೆ ನೋಡೋಣ. ಈ ನಾಯ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರಲ್ಲಿ ನಮಗೆ ಕೊಟ್ಟಿರ್ತಾರೆ. ಒಂದು ಕ್ಲಾತ್ ಕೊಟ್ಟಿದ್ದಾರೆ ವೈಪ್ ಮಾಡ್ಕೊಡಕ್ಕೆ. ಎಸ್, ಇದು ಬಂದು ನಮಗೆ ಚಾರ್ಜಿಂಗ್ ಕೇಬಲ್. ನಮಗೆ 2 ಚಾರ್ಜಿಂಗ್ ಕನೆಕ್ಟರ್ಸ್ ಇರುತ್ತೆ. ಇಲ್ಲಿ ಚಾರ್ಜ್ ಮಾಡ್ಕೊಳಕ್ಕೆ ಪಿನ್ಸ್ ಇರುತ್ತೆ. ಬಿಕಾಸ್ ಬೋತ್ ದ ಆರ್ಮ್ಸ್ ನಾವು ಪಿನ್ ಚಾರ್ಜ್ ಮಾಡ್ಕೋಬೇಕಲ್ಲ, ಸೊ ಅದರಿಂದ ನಮಗೆ 2 ಚಾರ್ಜಿಂಗ್ ಪಿನ್ಸ್ ನ ಕೊಟ್ಟು ಇನ್ನೊಂದು ಪ್ಯಾಕೇಜ್ ನ ನಾವು ನೋಡ್ಬೋದು. ಇನ್ನೊಂದು ಪ್ಯಾಕೆಟ್ ಇದೆ. ಸೊ ಇದು ಬಂದು ನಮಗೆ UV ಪ್ರೊಟೆಕ್ಟೆಡ್ ಸನ್ ಗ್ಲಾಸಸ್ ಲೆನ್ಸಸ್ ಅಂತೆ. ಸೊ ಬನ್ನಿ ಈ ಪ್ಯಾಕೇಜ್ ಓಪನ್ ಮಾಡೋಣ. ಎಸ್, ಸೊ ಸನ್ ಗ್ಲಾಸಸ್ ಲೆನ್ಸಸ್ ಇದು. ಸೊ ಅದ್ರ ಮೇಲೆ ನಮಗೆ ಲಿಸನ್ ಟು ದ ನಾಯ್ಸ್ ವಿತಿನ್ ಅಂತ ಬರ್ತಿದ್ದಾರೆ. ಬನ್ನಿ ಈಗ ಇದನ್ನ ಅನ್ವ್ರಾಪ್ ಮಾಡೋಣ. ವಾವ್, ಸಖತ್ತಾಗಿದೆ, ತುಂಬಾನೇ ಲೈಟ್ ವೇಟ್ ಆಗಿದೆ. ಈ ನಾಯ್ಸ್ ಅವರ ಸನ್ ಗ್ಲಾಸಸ್ ಕೇಸ್ ನೋಡೋದಕ್ಕೆ ಈ ತರ ಇದೆ. ನೋಡೋದಕ್ಕೆ ಸಖತ್ತಾಗಿದೆ, ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ಕೂಡ ನೋಡಬಹುದು. ಬನ್ನಿ ಈಗ ಸನ್ ಗ್ಲಾಸಸ್ ಹೇಗಿದೆ ಅಂತ ನೋಡೋಣ. ವಾವ್, ಸಖತ್ತು ಲೈಟ್ ವೇಟ್ ಇದೆ. ನಾನು ಅನ್ಕೊಂಡೆ ತುಂಬಾ ಹೆವಿ ಇರುತ್ತೆ ಅನ್ಕೊಂಡೆ, ಬಟ್ ಇಲ್ಲ, ತುಂಬಾನೇ ಲೈಟ್ ಆಗಿದೆ. ಲೆಟ್ ಮಿ ಓಪನ್ ದ ಕವರ್. ಎಸ್, ನಾವು 2 ಆರ್ಮ್ಸ್ ನ ಈ ತರ ಓಪನ್ ಮಾಡಿದ್ರೆ ಅದು ಪೇರಿಂಗ್ ಗೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಗ್ಲಾಸ್ ನೋಡೋದಕ್ಕೆ ಈ ತರ ಇದೆ. ಬಿಲ್ಡ್ ಕ್ವಾಲಿಟಿ ಎಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು ಹೇಗಿದೆ ಅಂತ ಗ್ಲಾಸ್. ಸೊ ಲೆಟ್ ಮಿ ವೇರ್ ಇಟ್. ಆಲ್ರೆಡಿ ಒಂದು ಗ್ಲಾಸ್ ವೇರ್ ಮಾಡಿದೀನಿ ನಾನು. ಹೇಗೆ ಕಾಣಿಸ್ತಿದೆ? ಚೆನ್ನಾಗಿದೆ ಅಲ್ಲ ಈ ಸ್ಮಾರ್ಟ್ ಸನ್ ಗ್ಲಾಸಸ್? ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಬಟ್ ನನಗೆ ಒಂದು ಸ್ವಲ್ಪ ದೊಡ್ಡದಾಯ್ತು. ಎಸ್, ಒಂಚೂರು ದೊಡ್ಡದಾಗಿದೆ, ಬಟ್ ಸೂಪರ್ ಆಗಿದೆ ಗ್ಲಾಸಸ್ ಅಂತೂ. ಇನ್ನು ಸ್ಮಾರ್ಟ್ ಗ್ಲಾಸಸ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಗ್ಲಾಸಸ್ ಅಂತೂ ನೋಡೋದಕ್ಕೆ ವಾವ್ ಸಖತ್ತಾಗಿದೆ. ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ನೇ ಯೂಸ್ ಮಾಡಿದ್ರೆ. ಈವನ್ ಲೆನ್ಸ್ ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಹಿಂಜಸ್ ಕೂಡ ಅಷ್ಟೇ ಸಖತ್ತು ಫ್ಲೆಕ್ಸಿಬಲ್ ಅಂಡ್ ಸ್ಟರ್ಡಿ ಆಗಿದೆ. ನಾವು ಒಂದ್ಸರಿ ಈ ತರ ಹಿಂಜಸ್ ನ ಓಪನ್ ಮಾಡಿ ಇಟ್ಕೊಂಡ್ರೆ ಅದು ಪೇರಿಂಗ್ ಗೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಈ ತರ ಕ್ಲೋಸ್ ಮಾಡಿದ್ರೆ ಅದು ಡಿಸ್ಕನೆಕ್ಟ್ ಆಗಿದೆ ಆಟೋಮೆಟಿಕ್ಲಿ ಅಂತ ಅರ್ಥ. ಅಂಡ್ ನಮಗೆ ಸೈಡ್ ಅಲ್ಲಿ ನೋಡಬಹುದು ಆರ್ಮ್ಸ್ ಎಲ್ಲ ಒಂದ್ ಸ್ವಲ್ಪ ಬಲ್ಜಿ ಆಗಿದೆ. ಸೊ ಇದು ಬಂದು ನಮಗೆ ಇದರಲ್ಲೇ ನಮಗೆ ಬಿಲ್ಟ್ ಇನ್ ಸ್ಪೀಕರ್ಸ್, ಮೈಕ್ ಎಲ್ಲ ಇರೋದ್ರಿಂದ ನಮಗೆ ಬಲ್ಜಿ ಆಗಿದೆ. ಆದ್ರೂ ನಮ್ಗೆ ನಾವು ವೇರ್ ಮಾಡಿದಾಗ ನಮ್ಗೆ ಅನ್ಕಂಫರ್ಟಬಲ್ ಆಗಲ್ಲ, ವೇಟ್ ಜಾಸ್ತಿ ಇದೆ ಅಂತ ಅನ್ಸಲ್ಲ. ಸಖತ್ತು ಲೈಟ್ ವೇಟ್ ಆಗಿ ಇದೆ. ಅಂಡ್ ಓವರ್ ಆಲ್ ವೇಟ್ ಬಂದು ನಮಗೆ ಇದು ಆಲ್ಮೋಸ್ಟ್ 47 grams ನಮಗೆ ವೇಟ್ ಕೊಟ್ಟಿದೆ. ಸ್ಮಾರ್ಟ್ ಗ್ಲಾಸಸ್ ನ ಓವರ್ವ್ಯೂ ಬಂದ್ರೆ ನಮಗೆ ಆರ್ಮ್ಸ್ ಅಲ್ಲೇ ಬಿಲ್ಟ್ ಇನ್ ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ, ಮೈಕ್ ನ ಕೊಟ್ಟಿದ್ದಾರೆ. ಅಂಡ್ ಬೋತ್ ಆರ್ಮ್ಸ್ ನಾವು LED ಲೈಟ್ ಬ್ಲಿಂಕ್ ಆಗೋದನ್ನ ನೋಡಬಹುದು. ಅಂಡ್ ಬೋತ್ ಆರ್ಮ್ಸ್ ಸೈಡ್ ಅಲ್ಲಿ ನಾವು ಚಾರ್ಜಿಂಗ್ ಪೋರ್ಟ್ ನ ಕೂಡ ನೋಡಬಹುದು. ಅಂಡ್ ನಮಗೆ ಈ ಆರ್ಮ್ಸ್ ಅಲ್ಲೇ ನಮಗೆ ಮಲ್ಟಿ ಫಂಕ್ಷನಲ್ ಟಚ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಈ ಕಂಟ್ರೋಲ್ ನ ನಾವು ಯೂಸ್ ಮಾಡ್ಕೊಂಡೆ ನಾವು ಸಾಂಗ್ಸ್ ನ ಕೇಳಬಹುದು, ನೀವು ಕಾಲ್ಸ್ ಅಟೆಂಡ್ ಮಾಡೋದು ಕೂಡ ಈಸಿಯಾಗಿ ಮಾಡ್ಕೋಬಹುದು. ಅಂಡ್ ಲೆನ್ಸಸ್ ಬಂದ್ರೆ ನಮಗೆ 2 ಟೈಪ್ಸ್ ಆಫ್ ಲೆನ್ಸಸ್ ನ ಕೊಟ್ಟಿದ್ದಾರೆ. ಒಂದು ಟ್ರಾನ್ಸ್ಪರೆಂಟ್ ಲೆನ್ಸ್ ಅಂಡ್ ಇನ್ನೊಂದು ಬಂದು UV ಲೆನ್ಸ್. ಟ್ರಾನ್ಸ್ಪರೆಂಟ್ ಲೆನ್ಸ್ ಅಲ್ಲಿ ನಮಗೆ ಬ್ಲೂರೇ ಫಿಲ್ಟರ್ ಲೆನ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ನಾವು ವೇರ್ ಮಾಡಿದಾಗೆಲ್ಲ ನಮ್ಮ ಕಣ್ಗೆ ಅಷ್ಟೊಂದು ಸ್ಟ್ರೈನ್ ಆಗೋದಿಲ್ಲ, ಸ್ಟ್ರೆಸ್ ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಕಂಫರ್ಟಬಲ್ ಆಗಿ ನಾವು ಈ ಗ್ಲಾಸಸ್ ನ ವೇರ್ ಮಾಡಬಹುದು. ಅಂಡ್ UV ಲೆನ್ಸಸ್ ಬಂದ್ರೆ ನಮಗೆ ಇದರಲ್ಲಿ 99% ನಮಗೆ UV ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಬಿಸಿಲಲ್ಲಿ ಆರಾಮಾಗಿ ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಸಖತ್ತು ಸ್ಟೈಲಿಶ್ ಆಗಿ ಕೂಡ ಕಾಣಿಸುತ್ತೆ.
ನಮಗೆ ಇದರಲ್ಲಿ IPX4 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಈ ಗ್ಲಾಸಸ್ ನ ಯಾಕೆ ಸ್ಮಾರ್ಟ್ ಗ್ಲಾಸಸ್ ಅಂತ ಕರೀತಾರೆ ಗೊತ್ತಾ? ಇದರಲ್ಲಿ ನಮಗೆ ಬಿಲ್ಟ್ ಇನ್ ಸ್ಪೀಕರ್, ಮೈಕ್ ಕೊಟ್ಟಿದ್ದಾರೆ. ಇದರಿಂದ ಇದು TWS ಆಗಿ ಫಂಕ್ಷನ್ ಮಾಡುತ್ತೆ. ಅದು ನಮಗೆ ಸ್ಪೀಕರ್ಸ್ ಕಿವಿ ಹತ್ರನೇ ಕೊಟ್ಟಿರೋದ್ರಿಂದ ಆಡಿಯೋ ಕ್ಲಾರಿಟಿ ಎಲ್ಲ ಸಖತ್ತು ಕ್ಲಿಯರ್ ಆಗಿ ಕೇಳಿಸುತ್ತೆ. ಇನ್ನು ಈ ಸ್ಮಾರ್ಟ್ ಗ್ಲಾಸಸ್ ನ ಸ್ಪೆಸಿಫಿಕೇಶನ್ಸ್ ಬಂದ್ರೆ 16.2 mm ಡ್ರೈವರ್ಸ್ ನ ಕೊಟ್ಟಿದ್ದಾರೆ. ಕನೆಕ್ಟಿವಿಟಿ ಬಂದ್ರೆ ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.1 ಇದೆ. ವೈರ್ಲೆಸ್ ರೇಂಜ್ ಬಂದು ನಮಗೆ ಅಪ್ ಟು 10 ಮೀಟರ್ಸ್ ವರೆಗೂ ಸಪೋರ್ಟ್ ಮಾಡುತ್ತೆ. ಕಾಂಪ್ಯಾಟಬಲ್ ಫಾರ್ ಬೋತ್ ಆಂಡ್ರಾಯ್ಡ್ ಅಂಡ್ iOS. ಇನ್ನು ಈ ಸ್ಮಾರ್ಟ್ ಗ್ಲಾಸಸ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಫುಲ್ ಚಾರ್ಜ್ ಆಗೋದಕ್ಕೆ ನಮಗೆ 1.5 hour ಟೈಮ್ ತಗೊಳುತ್ತೆ. ಒನ್ಸ್ ಫುಲ್ ಚಾರ್ಜ್ ಆದ್ಮೇಲೆ ಅಪ್ ಟು 70% ವಾಲ್ಯೂಮ್ ಅಲ್ಲಿ ಕಂಟಿನ್ಯೂಸ್ಲಿ ನಾವು 9 hours ವರೆಗೂ ಹಾಡ್ಗಳನ್ನ ಕೇಳಬಹುದು. ಅಂಡ್ ಇದು ಬಂದು ನಮಗೆ ಫಾಸ್ಟ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. 10 minutes ಚಾರ್ಜ್ ಮಾಡಿದ್ರೆ ಅಪ್ ಟು 120 minutes ವರೆಗೂ ನಾವು ಹಾಡ್ಗಳನ್ನ ಕೇಳಿ. ಸ್ಮಾರ್ಟ್ ಗ್ಲಾಸಸ್ ನ ಪೇರ್ ಮಾಡೋದು ತುಂಬಾನೇ ಈಸಿ. ಜಸ್ಟ್ ನಾವು 2 ಆರ್ಮ್ಸ್ ನ ಈ ತರ ಓಪನ್ ಮಾಡಿದ್ರೆ ನಮ್ಗೊಂದು ಸೌಂಡ್ ಬರುತ್ತೆ, ಅದನ್ನ ಕೇಳಿಸ್ಕೋಬಹುದು. ಎಸ್ ಬಂತಲ್ಲ. ಸೊ ಈಗ ನಾವು ನಮ್ಮ ಮೊಬೈಲ್ನ ಬ್ಲೂಟೂತ್ಗೆ ಹೋಗಿ ಪೇರ್ ಅಂಡ್ ನ್ಯೂ ಡಿವೈಸ್ ಅಂತ ಇರುತ್ತೆ, ಆ ಆಪ್ಷನ್ನ ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ನಮಗೆ ಪೇರ್ ಅಂಡ್ ನ್ಯೂ ಡಿವೈಸ್ ಅಲ್ಲಿ 2 ಆಪ್ಷನ್ಸ್ ಬರುತ್ತೆ. ಒಂದು ಬ್ಲೂಟೂತ್ ಐಕಾನ್ ಟೈಪ್ ಅಲ್ಲಿ ಇರುವ ನಾಯ್ಸ್ i1 ಅಂತ, ಇನ್ನೊಂದು ಬಂದು ಹೆಡ್ಫೋನ್ ಐಕಾನ್ ಅಲ್ಲಿ ನಾಯ್ಸ್ i1 ಅಂತ. ನಾವು ಹೆಡ್ಫೋನ್ ಐಕಾನ್ ಇರುತ್ತಲ್ಲ ಅದನ್ನ ನಾವು ಪ್ರೆಸ್ ಮಾಡಿ ಪೇರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈಗ ಪೇರಿನ ಪ್ರೆಸ್ ಮಾಡಿದ್ದೀನಿ. ಫಸ್ಟ್ ನಾನು ವೇರ್ ಮಾಡ್ಬಿಡ್ತೀನಿ. ಈಗ ಇದು ಕೇಳ್ತಿದೆ ಪೇರ್ ವಿತ್ ನಾಯ್ಸ್ 1 ಅಂತ ಕೇಳ್ತಿದೆ. ಒಂಚೂರು ದೊಡ್ಡದಾಯ್ತು ನನಗೆ. ಪೇರ್ ವಿತ್ ನಾಯ್ಸ್ 1 ಅಂತ ಕೇಳ್ತಿದೆ. ಎಸ್ ಅಲೋ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಈಗ ಪೇರ್ ಮಾಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ನಾವು ನೋಡ್ಬೋದು ಆಕ್ಟಿವ್ ಬ್ಯಾಟರಿ ಪರ್ಸೆಂಟೇಜ್ ಬಂದು 60% ಇದೆ. ಅಂಡ್ ಇದು ಬಂದು ನಮಗೆ HD ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ. ಎಸ್ ಪೇರಿಂಗ್ ಆಯ್ತು. ಸೊ ಇದೇ ತರ ನಾವು ಈ ಆರ್ಮ್ಸ್ ನ ಕ್ಲೋಸ್ ಮಾಡಿದ್ರೆ ಅದು ಅನ್ಪೇರ್ ಆಗುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ. ಮತ್ತೆ ಈಗ ಓಪನ್ ಮಾಡ್ತೀನಿ ಆರ್ಮ್ಸ್ ನ, ಪೇರ್ ಆಗುತ್ತೆ. ಎಸ್ ಪೇರ್ ಆಯ್ತು. ಇಟ್ಸ್ ಟೈಮ್ ಟು ಚೆಕ್ ದ ಆಡಿಯೋ ಕ್ಲಾರಿಟಿ. ಬನ್ನಿ ಗ್ಲಾಸಸ್ ಪೇರ್ ಮಾಡಿ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡೋಣ. ಕೆಲವೊಂದು ಸಾಂಗ್ಸ್ ನ ಪ್ಲೇ ಮಾಡ್ತೀನಿ. ಈಗ ಫಸ್ಟ್ ಅಲ್ಲಿ ನಾನು 70% ವಾಲ್ಯೂಮ್ ಅಲ್ಲಿ ಕೆಲವೊಂದು ಸಾಂಗ್ಸ್ ನ ಕೇಳ್ತೀನಿ, ಹೇಗಿದೆ ಆಡಿಯೋ ಕ್ಲಾರಿಟಿ ಅಂತ ನೋಡೋಣ. ಈಗ 70% ಅಲ್ಲಿದೆ. ಸೂಪರ್ ಆಗಿದೆ. ಈಗ 100% ಇನ್ಕ್ರೀಸ್ ಮಾಡ್ತೀನಿ. ಮೈ ಗಾಡ್, ಸೀರಿಯಸ್ಲಿ ಆಚೆ ಏನ್ ನಡೀತಿದ್ರು ಸೀರಿಯಸ್ಲಿ ಕೇಳಿಸ್ತಾ ಇಲ್ಲ. ಆಡಿಯೋ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ. ವಾಯ್ಸ್ ಎಲ್ಲ ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ತಿದೆ. ನೀವೇ ಕೇಳಿಸ್ಕೋಬಹುದು. ಈಗ ನಾ ಆಡಿಯೋ ಕ್ಲಾರಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ವಾವ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಕೇಳಿದಾಗ ಸೀರಿಯಸ್ಲಿ ಶಾಕ್ ಆದ. ಎಷ್ಟು ಕ್ಲಿಯರ್ ಆಗಿತ್ತು ಗೊತ್ತಾ ವಾಯ್ಸ್ ಎಲ್ಲ. ಆ ವೋಕಲ್ ಕ್ಲಾರಿಟಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಆ ಸಾಂಗ್ಸ್ ಕೂಡ ಅಷ್ಟೇ ಸಖತ್ತು ಸಾಫ್ಟ್ ಆಗಿ ಪ್ಲೇ ಆಗ್ತಾ ಇತ್ತು ಅಟ್ 70% ವಾಲ್ಯೂಮ್ ಅಲ್ಲಿ. ಅದೇ 100% ನಾನು ಇನ್ಕ್ರೀಸ್ ಮಾಡಾದ್ಮೇಲೆ ತುಂಬಾ ಆ ವಾಲ್ಯೂಮ್ ಎಲ್ಲ ಜಾಸ್ತಿ ಆಯ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್ ಲೆವೆಲ್ ಜಾಸ್ತಿ ಆಯ್ತು ಅಂತ ನನಗೆ ಅನಿಸ್ತು. ಈವನ್ ಆಚೆ ಕಡೆಯವ್ರಿಗೂ ಆ ಮ್ಯೂಸಿಕ್ ಎಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನನಗೆ ಅನಿಸ್ತು. ಬಟ್ ಒಂದು TWS ವೇರ್ ಮಾಡಿದ್ರೆ ಹೇಗೆ ನಮಗೆ ಅಷ್ಟು ಕಂಫರ್ಟಬಲ್ ಇರೋ ಸಾಂಗ್ಸ್ ನಾವು ಕೇಳ್ತೀವಿ, ಇಲ್ಲಾಂದ್ರೆ ಆ ಮ್ಯೂಸಿಕ್ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಅದೇ ತರ ಇತ್ತು. ಬಟ್ TWS ನಾವು ತುಂಬಾ ಹೊತ್ತಿನ ಲಾಂಗ್ ರನ್ ವೇರ್ ಮಾಡಿದ್ರೆ ಕಿವಿ ನೋವು ಬರುತ್ತೆ. ಬಟ್ ಇದನ್ನ ನಾವು ಎಷ್ಟೊತ್ತು ವೇರ್ ಮಾಡಿದ್ರು ಆ ಕಿವಿ ನೋವಂತೂ ಆ ಥರ ಏನು ಬರೋದಿಲ್ಲ. ಬಟ್ ಸೀರಿಯಸ್ಲಿ ಆಡಿಯೋ ಕ್ಲಾರಿಟಿ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬಾನೇ ಚೆನ್ನಾಗಿದೆ. ಆಚೆ ಕಡೆ ವೇರ್ ಮಾಡಿ ನಾನು ಇನ್ನೂ ಚೆಕ್ ಮಾಡಿರೋ ಆಡಿಯೋ ಕ್ಲಾರಿಟಿ ಹೇಗಿರುತ್ತೆ ಅಂತ. ಸೊ ಈಗ ಆಚೆ ಕಡೆ ವೇರ್ ಮಾಡಿ ಚೆಕ್ ಮಾಡ್ತೀನಿ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡೋಣ. ಈಗ ಆಚೆ ಬಂದಿದ್ದೀನಿ. ನಾನು ಟ್ರಾನ್ಸ್ಪರೆಂಟ್ ಲೆನ್ಸ್ ಇಂದ ಈಗ UV ಲೆನ್ಸ್ ನ ಕೂಡ ಚೇಂಜ್ ಮಾಡಿದ್ದೀನಿ. ಇದು ಚೇಂಜ್ ಮಾಡೋದು ಅಷ್ಟೇ ತುಂಬಾನೇ ಈಸಿ. ಜಸ್ಟ್ ನಾವು ಇಲ್ಲಿ ಸೆಂಟ್ರಲ್ಲಿ ಈ ಥರ ಪ್ರೆಷರ್ ಕೊಟ್ಟು ಈ ಥರ ಪುಷ್ ಮಾಡಿದ್ರೆ ಸಾಕು, ಅದು ಈಸಿಲಿ ಓಪನ್ ಆಗುತ್ತೆ. 2 to 3 times ನಾವು ಇದೇ ಥರ ಮಾಡ್ತಾ ಹೋದ್ರೆ ಈಸಿಯಾಗಿ ನಾವು ಅದನ್ನು ಓಪನ್ ಮಾಡ್ತೀವಿ. ಒಳಗಡೆ ಸ್ಟುಡಿಯೋಲ್ ಆಗಿದ್ದರೆ ನಮಗೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಏನೂ ಇರ್ತಾ ಇರಲಿಲ್ಲ, ನಾಯ್ಸ್ ಏನು ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ. ಸೊ ಅದರಿಂದ ಆಡಿಯೋ ಕ್ಲಾರಿಟಿ ನಮಗೆ ಚೆನ್ನಾಗಿ ಕೇಳಿಸ್ತಾ ಇತ್ತು. ಈಗ ಆಚೆ ಬಂದಿದ್ದೀನಿ, ಗಾಡಿಗಳು ಬರ್ತಾ ಹೋಗ್ತಾ ಇರುತ್ತೆ ಆ್ಯಂಡ್ ಅದರ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ ಕೂಡ ತುಂಬಾ ಇದೆ. ಸೊ ಬನ್ನಿ ಈ ಡಿಸ್ಟರ್ಬೆನ್ಸಲ್ಲಿ ಆಡಿಯೋ ಕ್ಲಾರಿಟಿ ಹೇಗಿರುತ್ತೆ ಅಂತ ಈಗ ಚೆಕ್ ಮಾಡೋಣ. ನಾಟ್ ಬ್ಯಾಡ್. ಸೌಂಡ್ ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಸ್ಟುಡಿಯೋಲಿ ಯಾವ ಥರ ಸೌಂಡ್ ಕ್ಲಾರಿಟಿ ಇತ್ತು ಅದೇ ಥರ ಸೌಂಡ್ ಕ್ಲಾರಿಟಿ ಆಲ್ಮೋಸ್ಟ್ ಇದರಲ್ಲೂ ಇತ್ತು. ಸೊ ಇದು ಏರಿಯಾ ಕೂಡ ಅಷ್ಟೇ, ಅಷ್ಟೊಂದು ಏನು ನಾಯ್ಸ್ ಇರಲಿಲ್ಲ, ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲಿಲ್ಲ. ಸೊ ಅದರಿಂದ ಆಡಿಯೋ ಕ್ಲಾರಿಟಿ ಅದೇ ಮೇಂಟೈನ್ ಆಯಿತು ಅಂತ ಅನಿಸುತ್ತೆ. ಬಟ್ ನಾವೇನಾದರೂ ತುಂಬ ಬ್ಯುಸಿ ಮಾರ್ಕೆಟ್ ಕಡೆ ಅಥವಾ ತುಂಬ ಬ್ಯುಸಿ ಸ್ಟ್ರೀಟ್ ಇರ್ತಾರೆ ಆ ಕಡೆ ಹೋದಾಗ ನಾವು ಆಡಿಯೋ ಕ್ಲಾರಿಟಿ ಒಂದು ಸ್ವಲ್ಪ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸೀರಿಯಸ್ಲಿ ಆಡಿಯೋ ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಸ್ಮಾರ್ಟ್ ಗ್ಲಾಸಲ್ಲಿ ಬಿಲ್ಟ್ ಇನ್ ಮೈಕ್ ಕೊಟ್ಟಿರೋದ್ರಿಂದ ನಾವು ಕಾಲ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ಸೊ ಈಗ ನಾನು ನನ್ನ ಹಸ್ಬೆಂಡ್ ಕಾಲ್ ಮಾಡ್ತೀನಿ, ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಅವ್ರನ್ನೇ ಕೇಳ್ತೀನಿ. ಹೇ ಪುಟ್ಟು, ಹೇಳು. ನಿಮಗೆ ಆಡಿಯೋಲಿ ಏನಾದರೂ ಡಿಫ್ರೆನ್ಸ್ ಅನಿಸ್ತಿದ್ಯಾ? ಇಲ್ಲ, ಚೆನ್ನಾಗಿದೆ. ಯಾಕೆ? ನಾನು ಯಾವ್ದ್ರಲ್ಲಿ ಮಾತಾಡ್ತಾ ಇದ್ದೀನಿ ಹೇಳು? ನಾನು ಫೋನಲ್ಲೇ ಮಾತಾಡ್ತಾ ಇರೋದು. ಬಟ್ ಆಡಿಯೋ ಕ್ಲಾರಿಟಿ ಯಾವ್ದ್ರಿಂದ ಬರ್ತಿರೋದು ಹೇಳು? ನಿಂಗೆ ಆಡಿಯೋ ಕೇಳಿಸ್ತಾ ಇರೋದು? TWS ಏ ಅಲ್ಲ, ಸ್ಮಾರ್ಟ್ ಗ್ಲಾಸಸ್ ಇಂದ. ಹೇಗಿದೆ ಆಡಿಯೋ ಕ್ಲಾರಿಟಿ?
ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಏನು ಡಿಸ್ಟರ್ಬೆನ್ಸ್ ಇಲ್ಲ. ವಾಯ್ಸ್ ಎಲ್ಲ ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ಅಥವಾ ಗೊತ್ತಾಗುತ್ತಾ ನಿಂಗೆ ಏನಾದ್ರು ಡಿಫ್ರೆನ್ಸ್? ಇಲ್ಲ, ನನಗೇನು ಗೊತ್ತಾಗ್ತಿಲ್ಲ, ನೀಟಾಗಿ ಕೇಳಿಸ್ತಿದೆ. ಮಲ್ಟಿ ಫಂಕ್ಷನಲ್ ಟಚ್ ಕಂಟ್ರೋಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಜಸ್ಟ್ ಈ ಸ್ಮಾರ್ಟ್ ಗ್ಲಾಸ್ ನ ಆರ್ಮ್ಸ್ ನ ಯೂಸ್ ಮಾಡ್ಕೊಂಡು ಈ ತರ ಸ್ವೈಪ್ ಮಾಡ್ಕೊಂಡು ನಾವು ನಮ್ಮ ವಾಲ್ಯೂಮ್ ಬಟನ್ ನ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಮಾಡಬಹುದು, ಕಾಲ್ಸ್ ಅಟೆಂಡ್ ಅಂಡ್ ಡಿಸ್ಕನೆಕ್ಟ್ ಕೂಡ ಮಾಡಬಹುದು, ಅಂಡ್ ಮ್ಯೂಸಿಕ್ ಸಿಸ್ಟಮ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಅದ್ರ ಜೊತೆಗೆ ವಾಯ್ಸ್ ಅಸಿಸ್ಟೆಂಟ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಹೇ ಗೂಗಲ್, ಕ್ಯಾನ್ ಯು ಟೆಲ್ ಮಿ ಎ ಜೋಕ್? ಓವರಾಲ್ ಆಗಿ ನಾಯ್ಸ್ ತರ ಈ ಸ್ಮಾರ್ಟ್ ಗ್ಲಾಸಸ್ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಎಸ್, ಪ್ರಾಡಕ್ಟ್ ಅಂತೂ ನೋಡೋದಕ್ಕೆ ಸಖತ್ತು ಇನೋವೇಟಿವ್ ಆಗಿದೆ, ಡಿಸೈನ್ ಅಂತೂ ಸೂಪರ್ ಆಗಿದೆ, ಸಖತ್ತು ಸ್ಟೈಲಿಶ್ ಆಗಿದೆ ನೋಡೋದಕ್ಕೆ. ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಆಡಿಯೋ ಕ್ಲಾರಿಟಿ ಎಲ್ಲ ಇದರಲ್ಲಿ ಸೂಪರ್ ಆಗಿ ಕೇಳಿಸ್ತಿದೆ, ವಾಯ್ಸ್ ಕೂಡ ಅಷ್ಟೇ ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ತಿದೆ. ನಮಗೇನಾದರೂ ಈ ನಾರ್ಮಲ್ ಲೆನ್ಸಸ್ನ ಚೇಂಜ್ ಮಾಡಿ ನಮ್ಮ ಪವರ್ ಲೆನ್ಸ್ನ ಏನಾದರೂ ಚೇಂಜ್ ಮಾಡಂಗಿದ್ರೆ ಪ್ರಾಡಕ್ಟ್ ಅಂತೂ ರಿಯಲಿ ವರ್ತ್ ಫಾರ್ ಮನಿ ಅಂತಲೇ ಹೇಳಿರ್ಬೋದಿತ್ತು. ಬಿಕಾಸ್ ಜಾಸ್ತಿ ಮೀಟಿಂಗ್ ಅಟೆಂಡ್ ಮಾಡೋರಿಗೆ, ಈ ಬೈಕ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ ತುಂಬ ಹೊತ್ತು, ಅಂಥವ್ರಿಗಂತೂ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇವಾಗ ಹೆಲ್ಮೆಟ್ ವೇರ್ ಮಾಡಿದಾಗ ಸಪ್ರೇಟ್ ಸ್ಪೆಕ್ಸ್ನ ವೇರ್ ಮಾಡಬೇಕು, TWSನ ವೇರ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಜಸ್ಟ್ ನಾವು ಈ ಥರ ಈ ಸ್ಪೆಕ್ಸ್ನ ವೇರ್ ಮಾಡಿದ್ರೆ ಸಾಕು, ನಾವು ಈಸಿಯಾಗಿ ಕಾಲ್ಸ್ನ ಅಟೆಂಡ್ ಮಾಡ್ಬೋದು, ಹಾಡುಗಳನ್ನ ಕೂಡ ಕೇಳ್ಕೊಬೋದು, ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ. ಇನ್ನು ಈ ಸ್ಮಾರ್ಟ್ ಗ್ಲಾಸಸ್ನ ಡಿಸಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕು ಅಂದರೆ ಪ್ರೈಸ್ ಅಂತೂ ನನಗೆ ಅನಿಸ್ತು ಒಂದು ಸ್ವಲ್ಪ ಹೈ ಆಯಿತು ಅಂತ ಅನಿಸ್ತು. 6,000 ರುಪೀಸ್ ಇಂಡಿಯನ್ ಮಾರ್ಕೆಟಲ್ಲಿ ಒಂದು ಗ್ಲಾಸಸ್ಗೆ, ಒಂದು TWSಗೆ 6,000 ರುಪೀಸ್ ಕೊಡಬೇಕು ಅಂದರೆ ಯೋಚನೆ ಮಾಡಲೇಬೇಕು. ವಿತಿನ್ 5,000 ರುಪೀಸ್ ನಮ್ಗೆ ಏನಾದರೂ ಈ ಪ್ರಾಡಕ್ಟ್ ಸಿಕ್ಕಿದ್ರೆ ರಿಯಲಿ ವರ್ತ್ ಅಂತಲೇ ಹೇಳಿರ್ಬೋದು. ಆ್ಯಂಡ್ ಸೈಜಸ್, ನನಗೆ ಈ ಸೈಜ್ ಒಂದು ಸ್ವಲ್ಪ ದೊಡ್ಡದಾಯಿತು. ಆ್ಯಕ್ಚುಲಿ ನನಗೆ ಇನ್ನೊಂದು ಚೂರು ಚಿಕ್ಕ ಸೈಜ್ ಕೊಟ್ಟಿದ್ದರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅಟ್ಲೀಸ್ಟ್ ಅವರು ಸ್ಮಾಲ್, ಮೀಡಿಯಮ್, ಎಲ್ ಅಂತ ಲಾಂಚ್ ಮಾಡಿದ್ದಿದ್ದ ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿರ್ತಾ ಇತ್ತು. ಅದು ಬಿಟ್ಟರೆ ಪ್ರಾಡಕ್ಟ್ ಅಂತೂ ರಿಯಲಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೈ ಮಾಡಬೇಕು, ನಿಮಗಿದು ನೆಸೆಸಿಟಿ ಇದ್ದರೆ ಡೆಫಿನೆಟ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಬೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ video. Bye bye. Take care.